ಸಂಬಂಧ ಸತ್ತೋಗಲ್ಲ ಭಾವ. ಸ್ನೇಹ ನನ್ನ ತಂಗಿ ಮಗಳು, ನಮ್ಮನೇಲೆ ಬೆಳೆದಿರೋ ಹುಡುಗಿ. ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್, ವಿಪ್ರೋದಲ್ಲಿ 85,000 ಸಂಬಳ ತಗೋತಿದ್ದಾನೆ. ಒಬ್ಬನೇ ಮಗ, ಜೋಡಿ ಹೇಳಿ ಮಾಡದಾಗಿರುತ್ತೆ. ಆಯ್ತು ಬಾವ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಚೆನ್ನಾಗಿದ್ದೀರಾ ಅಣ್ಣ? ಹಾ ಚೆನ್ನಾಗಿದ್ದೀನಮ್ಮ. ಈ ಮಾತು ನಿಮ್ಮ ಬಾಯಲ್ಲಿ ಬರಲಿ ಅಂತ ಕಾಯ್ತಿದ್ದೆ. ಈಗ ನೀವು ಹೇಳಿದ್ರಲ್ಲ, ಮದುವೆ ವಿಚಾರ ಬಿಟ್ಬಿಡಿ, ಎಲ್ಲ ವ್ಯವಸ್ಥೆ ನಾನ್ ಮಾಡ್ತೀನಿ. ಆಗ್ಲಿ ಬಾವ, ನೀವ್ ಹೇಳ್ದಾಗೆ ಆಗ್ಲಿ. ಹಾಗಾದ್ರೆ ನಾನೇನ್ ಹೊರಡ್ತೀನಿ. ಉಳಿದೋಗಿ ಅಣ್ಣ. ಇಲ್ಲಮ್ಮ, ರೈಟರ್ ಕೆಲಸ ಏನು ಅಂತ ನಿಮ್ಗೆ ಗೊತ್ತಲ್ಲ. ತೋಟದಲ್ಲಿ ಯಜಮಾನ್ರಿಲ್ದಿದ್ರು ನಡೆಯುತ್ತೆ, ರೈಟ್ ಇಲ್ದಿದ್ರೆ ಏನು ನಡೆಯಲ್ಲ. ಅದು ಅಲ್ದಲೆ ಸ್ನೇಹ ಒಬ್ಳೆ ಮನೆಯಿದ್ದಾಳೆ. ಇನ್ನೊಂದ್ಸಾರಿ ಸ್ನೇಹನ್ ಕರ್ಕೊಂಡು ಬರ್ತೀನಿ. ಸ್ನೇಹನ ಕೇಳಿದೆ ಅಂತ ಹೇಳಿ. ಆಗ್ಲಿ ಬಾವ. ಹೆದರ್ಕೊಂಡ್ಯಾ? ಮತ್ತೆ ವಿಲ್ಲನ್ ತರ ಬಂದ್ಬಿಟ್ರೆ ಹೆದರಿಕೆ ಆಗದೆ ಇರುತ್ತಾ? ಏನೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರೋ ಹಾಗಿದೆ. ನಿಮ್ ಅಣ್ಣನ್ ಬಗ್ಗೆನೆ. ಪ್ರಪೋಸ್ ಮಾಡ್ತಾನೆ ಇಲ್ಲ. ಏನ್ ಅಷ್ಟೊಂದು ಅರ್ಜೆಂಟಾ? ಲವ್ ಮಾಡೋ ಟೆನ್ಷನ್ ನಿನ್ಗೇನ್ ಗೊತ್ತು? ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ರೆ ಅದ್ರ ಕಷ್ಟ ಗೊತ್ತಾಗ್ತಿತ್ತು. ಯಾಕೆ ನಗ್ತಾ ಇದ್ದೀರಾ? ನಾಳೆ ಬೆಳಿಗ್ಗೆ ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಬೆಂಗಳೂರಿಗೆ. ಓಯ್, ನೀನ್ ಹೋಗ್ಬಿಟ್ರೆ ನಾನ್ ಟೆನ್ಷನ್ ಆಗ್ಬಿಡ್ತೀನಿ. ಇದ್ರೆ ನನಗ್ ಟೆನ್ಷನ್ ಆಗ್ಬಿಡುತ್ತೆ. ಯಾಕೆ? ಯಾಕೆ ಅಂದ್ರೆ ನಾನ್ ಲ್ಯಾಕ್ಮಿ ಫೇಸ್ಗೆ ಅಂತ ನಿನ್ನನ್ ಸೆಲೆಕ್ಟ್ ಮಾಡಿದೆ. ಆದ್ರೆ ನೀನ್ ನನಗ್ ಕೈ ಕೊಟ್ಟೆ. ಹಲೋ, ನಾನೇನ್ ಕೈ ಕೊಡ್ಲಿಲ್ಲ, ನೀನೇ ಫಿಕ್ಸ್ ಮಾಡ್ಕೊಂಡಿದ್ಯಾ. ಎಸ್, ನಿನ್ನನ್ನು ಒಪ್ಪಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನ್ ಫಿಕ್ಸ್ ಆಗ್ಬಿಟ್ಟೆ. ತಪ್ಪು ನಂದೆ. ಈಗ ನಾನ್ ಬೇರೆ ಮಾಡಲ್ನ ಹುಡುಕ್ಬೇಕಲ್ವಾ? ಇದು ನನ್ನ ಕೆರಿಯರ್ ಕ್ವೆಶ್ಚನ್. ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ನೀನ್ ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀಯಾ, ನನ್ಗೆ ಹೆಲ್ಪ್ ಮಾಡ್ತೀಯಾ ಅಂದ್ರೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಕಮ್ ಆನ್, ದಯವಿಟ್ಟು ಪ್ಲೀಸ್ ನನ್ಗೆ ಹೆಲ್ಪ್ ಮಾಡು. ಓಕೆ, ನಾನು ಹೋಗಲ್ಲ. ವಿಶ್ವಾಸ್ ನಿನ್ನವನೇ, ಖಂಡಿತ ಸಿಕ್ಕೇ ಸಿಗ್ತಾನೆ. ಡೋಂಟ್ ವರಿ. ನೀನೇನಾದ್ರೂ ತಲೆಗೆ ಕಟ್ಟಿದೇನೋ? ನೀನ್ ಹೇಳಿದ್ದೇನೋ ಮಾಡ್ತಾ ಇರೋದೇನೋ? ನಿನಗೆ ಹೇಳ್ತಾ ಇರೋದು ಕಿಡ್ನಾಪ್ ಮಾಡಾದ್ರೂ ಸರಿ, ಅವಳು ಮದುವೆ ಮಾಡ್ಕೋತೀನಿ ಅಂತಿದ್ದೆ. ನಮ್ಮ ಅಣ್ಣನಲ್ದೆ ಬೇರೆ ಯಾರನ್ನ ಲವ್ ಮಾಡಿದ್ರು ನಾನು ಅದೇ ಕೆಲಸ ಮಾಡ್ತಿದ್ದೆ. ಬಟ್ ಅವಳು ಬಂದ್ಮೇಲೆ ನಮ್ಮ ಅಣ್ಣನ ಮುಖದಲ್ಲಿ ನಗುನ್ ನೋಡ್ತಿದ್ದೀನಿ. ಆ ನಗುನ ನಾನು ಹೇಗೋ ಕಿತ್ಕೊಳ್ಳಿ? ನಿನ್ನೆ ಅವ್ರನ್ನ ದೇವಸ್ಥಾನದಲ್ಲಿ ನೋಡ್ತಿದ್ದಾಗ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಆಸ್ ಇಫ್ ದೇ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ. ನಂದಾದ್ರೆ ಒನ್ ವೇ ಲವ್. ಅವಳು ಅವನ್ನ ಇಷ್ಟಪಡ್ತಿದ್ದಾಳೆ, ಅವನು ಅವಳನ್ನ ಇಷ್ಟಪಡ್ತಿದ್ದಾನೆ. ಒಬ್ರನ್ನೊಬ್ರು ಇಷ್ಟಪಟ್ರೇನೆ ಕಣೋ ಲವ್ ಅನ್ನೋದು. ನಮ್ಮಣ್ಣ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ. ನಾನು ಅಂದ್ರೆ ಅಷ್ಟು ಪ್ರೀತಿ ಅವನಿಗೆ. ಅವನಿಗೋಸ್ಕರ ನಾನು ಇದೊಂದು ಸ್ಯಾಕ್ರಿಫೈಸ್ ಮಾಡ್ಲಿಲ್ಲ ಅಂದ್ರೆ ನಾನು ಮೃಗ ಆಗ್ಬಿಡ್ತೀನಿ ಕಣೋ. ಅವರಿಬ್ರು ಮದುವೆ ಆಗ್ಬೇಕು, ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಈ ನನ್ನ ಪ್ರೀತಿ ವಿಷಯ ನನ್ಗೂ ನಿನ್ಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗ್ಲೂಬಾರ್ದು. ಈ ಸತ್ಯ ನಮ್ಮಿಬ್ರ ಮಧ್ಯನೆ ಸತ್ತು ಹೋಗ್ಲಿ. ಯಾವುದೇ ಕಾರಣಕ್ಕೂ ಇದನ್ನ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡೋ. ವಾಟ್ ಹೀರೋ? ಫುಲ್ ಗ್ಲಾಮರ್ ಆಗಿ ಕಾಣಿಸ್ತಿದ್ಯಾ? ಏನ್ ಕಿಂಡಲ್ಲ? ದೇವಸ್ಥಾನದ ಪುರೋಹಿತರು ಹೇಳಾಯ್ತು ಈ ಮನೆ ಸೊಸೆ ಸ್ನೇಹ ಅಂತ. ಇನ್ ನೀನ್ ಯಾವಾಗ ಹೇಳ್ತೀಯಾ? ಏನು ಸಸ್ಪೆನ್ಸಾ? ಬ್ಯೂಟಿಫುಲ್ ಸ್ನೇಹ ತಾನೆ? ಎಸ್. ಮತ್ತೆ ನಿಟ್ಕೊಂಡು ಪೂಜೆ ಮಾಡ್ತಿದ್ಯಾ? ಬೇಗ ಕೊಡಪ್ಪ. ಲವ್ ಬಂದ ತಕ್ಷಣ ಹೇಳ್ಬಿಡ್ಬೇಕು. ಪ್ರಪೋಸ್ ಮಾಡೋಕ್ ನಾವೇನಾದ್ರು ಟೈಮ್ ತಗೊಂಡ್ರೆ ಹುಡುಗಿರು ಡಿಸ್ಪೋಸ್ ಮಾಡ್ಬಿಡ್ತಾರೆ. ಏನು ಎಕ್ಸ್ಪೀರಿಯನ್ಸಾ? ಇಲ್ಲಪ್ಪ, ಬರೀ ನಾಲೆಜ್ ಅಷ್ಟೇ. ಎನಿವೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.
ಇವತ್ತು ಹೇಳ್ಬಿಡ್ತೀನಿ. ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಸ್ನೇಹ, ನಯನಾ, ನಯನಾ, ಯಾವಾಗ ಬಂದ ಅಮೆರಿಕದಿಂದ? ಇವತ್ ಬಂದೆ. ಸ್ನೇಹ, ನಯನಾ, ಹಾಯ್ ವಿಶ್ವಾಸ್, ಯು ನೋ ಸಮಥಿಂಗ್, ನಾನು ನಿನ್ನ ಮರೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ನೀನ್ ಇಲ್ದೆ ಜೀವನನೇ ಇಲ್ಲ ಅನ್ಸ್ಬಿಡ್ತು. ಅದಕ್ಕೆ ಓಡ್ ಬಂದ್ಬಿಟ್ಟೆ. ಹಗಲು ರಾತ್ರಿ ನಿಂದೇ ನೆನಪು ವಿಶ್ವಾಸ್. ಮನೇಲಿರ್ಲಿ, ಆಫೀಸ್ಗೆ ಹೋಗ್ಲಿ, ಕೂತಿರ್ಲಿ, ನಿಂತಿರ್ಲಿ, ಎಲ್ಲೆಲ್ಲೂ ನೀನೆ. ನೀನಿಲ್ದೆ ನನ್ ಜೀವನನೇ ಇಲ್ಲ ಅನ್ಸ್ಬಿಡ್ತು. ನನ್ನ ಅಮೆರಿಕ ಆಸೆ ಕನ್ಸೆಲ್ಲ ದಿನೇ ದಿನೇ ಕರ್ಗೋಗಿ ಕೊನೆಗ್ ನೀನ್ ಮಾತ್ರ ಉಳ್ಕೊಂಡೆ ವಿಶ್ವಾಸ್. ಸರ್ಪ್ರೈಸ್ ಅಲ್ಲಿ ಕೊಡೋ ಥ್ರಿಲ್ಲೇ ಬೇರೆ. ಅದಕ್ಕೆ ಫೋನ್ ಮಾಡ್ಲಿಲ್ಲ. ಮನೆಗ್ ಹೋದ್ರೆ ನೀನ್ ಇಲ್ಲಿದ್ಯಾ ಅಂತ ಹೇಳಿದ್ರು ಅತ್ತೆ. ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಬಂದೆ. ಇವತ್ತು ತುಂಬಾನೇ ಮಾತಾಡೋದಿದೆ. ಬಾ ಹೋಗೋಣ. ಈ ಸಂಬಂಧ ನಿಂತಾಗಿಂದ ನಾನ್ ನನ್ ಮಗಳ ಹತ್ರ ಮಾತಾಡೋದನ್ನೇ ನಿಲ್ಸ್ಬಿಟ್ಟಿದೆ. ಸದ್ಯ ನೈನಾ ಮನಸ್ ಬದಲಾಯಿಸಿದಾಳೆ. ಇನ್ನು ಲೇಟ್ ಮಾಡ್ಕೊಡ್ದು, ಬೇಗ ಮದುವೆ ಮಾಡಿ ಮುಗಿಸೋಣ. ಇವತ್ತೇ ಪುರೋಹಿತ. ಕಮಾನ್ ವಿಶ್ವಾಸ್. ಅತ್ತೆ, ನಿಮ್ ಮಗನ್ನ ಕೈ ಇಟ್ಕೊಂಡು ಎಳ್ಕೊಂಡ್ ಬಂದಿದ್ದೀನಿ. ಇನ್ನ ತಾಳಿ ಕಟ್ಸೋದು ನಿಮ್ ಕೆಲ್ಸ. ಕೈ ಹಿಡ್ದಿದ್ಯಲ್ಲ, ಇನ್ನು ಬಿಡ್ಬೇಡ. ತಾಳಿ ಕಟ್ಟದೆ ಎಲ್ಲಿಗೆ ಹೋಗ್ತಾನೆ? ವಿಶ್ವಾಸ್, ಹೇಗಿದ್ಯಪ್ಪ? ಬಾ ಕೂತ್ಕೋ. ಇಲ್ಲ, ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ವಿಶ್ವಾಸ್ಗೆ ನಾನೇ ಕೊಟ್ ಬರ್ತೀನಿ. ಓಕೆ. ಹಾಯ್ ಹಾಯ್. ವಿಶ್ವಾಸ್, ಬಾತ್ರೂಮ್ ಅಲ್ಲಿ ಇದೆಯಾ? ನಾಟ್ ಬ್ಯಾಡ್. ರೂಮ್ ಎಲ್ಲ ಚೆನ್ನಾಗಿ ಇಟ್ಟಿದ್ಯಾ. ಆದ್ರೆ ನಾನ್ ಬಂದ್ಮೇಲೆ ಕಲರ್ ಎಲ್ಲ ಚೇಂಜ್ ಮಾಡಿಸ್ತೀನಿ. ವಾವ್, ಬ್ಯೂಟಿಫುಲ್ ಡೈಮಂಡ್ ರಿಂಗ್. ವಿಶ್ವಾಸ್, ನಾನ್ ಬರ್ತೀನಿ ಅಂತ ನಿಂಗೆ ಮುಂಚೆನೆ ಇಂಟ್ಯೂಷನ್ ಇತ್ತಾ? ನಮ್ ಇಬ್ಬರು ವೇವ್ಲೆಂತ್ ಒಂದೇ. ಅದನ್ನೇ ಪ್ರೀತಿ ಅನ್ನೋದು. ವಾವ್, ವಂಡರ್ಫುಲ್, ಆಸಮ್, ಎಷ್ಟು ಚೆನ್ನಾಗಿದೆ. Hello, see here. I am engaged. ನಿನ್ನ ಎಂಗೇಜ್ಮೆಂಟ್ ಮಾತುಕತೆ ಏನು ಬೇಡ, ಡೈರೆಕ್ಟ್ ಮದ್ವೆ. ಓಕೆ? ಗುಡ್. ವಿಶ್ವಾಸ್, ಡಾರ್ಲಿಂಗ್, I love you so much.
ಕಾಣ್ತಾನೆ ಇಲ್ಲ. ಅದು ಎಲ್ರು ನಯನ ಅಕ್ಕ ಮನೆಗೆ ಹೋಗಿದ್ದಾರೆ. ನಿನ್ನೆ ಅವ್ರೆಲ್ರು ಇಲ್ಲಿಗೆ ಬಂದಿದ್ರಲ್ಲ, ಅದಕ್ಕೆ ಇವತ್ತು ಇವ್ರೆಲ್ರು ಅಲ್ಲಿಗೆ ಹೋಗಿದ್ದಾರೆ ಮದ್ವೆ ಮಾತುಕತೆಗೆ. ಯಾಕೆ ವಿಶ್ವಾಸಪ್ಪ ನಿಮ್ಗೇನು ಹೇಳಿಲ್ವಾ? ಪ್ರೇಮ್ ನಿಮ್ ಅಣ್ಣ ಪ್ರಪೋಸ್ ಮಾಡ್ತಾನೆ ಇಲ್ಲ. ಅರೇಂಜ್ಮೆಂಟ್ಸ್ ಎಲ್ಲ ಗ್ರ್ಯಾಂಡ್ ಆಗಿರ್ಬೇಕು. ಹ್ಮ್ ಯಾಕಪ್ಪ ಇನ್ನು ಮಲಗ್ಲಿಲ್ವೇನೋ? ಇಲ್ಲಪ್ಪ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳಪ್ಪ ಏನು? ಏನಿಲ್ಲ, ಈ ಮದುವೆ ತುಂಬಾ ಅವಸರದಲ್ಲಿ ನಡೀತಿದೆ ಅನ್ಸ್ತಾ ಇಲ್ವಾ? ಅಂದ್ರೆ ಅಣ್ಣನು ಒಂದ್ ಮಾತು ಕೇಳ್ಬೇಕಾಗಿತ್ತು. ಕೇಳೋಕೇನೋ ಇದೆ. ನಯನಾನ ಅವನೇ ಒಪ್ಪಿ ಇಷ್ಟಪಟ್ಟಿರೋ ಹುಡುಗಿ ತಾನೆ. ಅವನಿಗೆ ಅವಳು, ಅವಳಿಗೆ ಅವನು ಅಂತ ಯಾವಾಗ್ಲೋ ಡಿಸೈಡ್ ಆಗ್ಬಿಟ್ಟಿದೆ. ಅದು ಆಗ. ಈಗೇನಾಗಿದೆ? ಅವಳ ಜೊತೆಲಿ ಚೆನ್ನಾಗಿ ಓಡಾಡ್ತಿದ್ದಾನೆ, ರಿಂಗ್ ಹಾಕಿದ್ದಾನೆ. ನಾವಿಷ್ಟೆಲ್ಲ ಮಾತಾಡ್ತಿದ್ರು ಮೌನವಾಗಿದ್ದಾನೆ ಅಂದ್ರೆ ಒಪ್ಪಿಗೆ ಅಂತ ತಾನೇ ಅರ್ಥ. ಹಾಗಲ್ಲಮ್ಮ, ಅಣ್ಣನ್ ಮನ್ಸಲ್ಲಿ ಏನಿದೆ ಅಂತ ಕೇಳ್ಕೊಂಡು ಮುಂದುವರೆದಿದ್ರೆ ಚೆನ್ನಾಗಿರ್ತಿತ್ತೇನೋ. ಏನೋ ಕೇಳೋದು? ನಮ್ ಕೈ ಕೆಳಗಡೆ ಕೆಲಸ ಮಾಡೋ ಒಬ್ಬ ರೈಟ್ರು ಮಗಳ ಹಿಂದೆ ಸುತ್ತಿದ್ದಾನೆ ಅಂತ ಅವಳನ್ನ ಕರೆದು ನನ್ ಸೊಸೆ ಮಾಡ್ಕೊಳ್ಳಕ್ಕಾಗತ್ತೇನೋ? ನನ್ ಸ್ಟೇಟಸ್ ಏನು, ನನ್ ಅಂತಸ್ತೇನು? ಹೋಗಿ ಹೋಗಿ ಒಬ್ಬ ಕೂಲಿ ಅವ್ರ ಜೊತೆಲಿ ಸಂಬಂಧ ಬೆಳೆಸೋದ? ಒಂದು ಸಮಾನತೆ ಬೇಡ? ಮಕ್ಳಿಗೆ ಮದುವೆ ಮಾಡೋಕ್ಕಿಂತ ಮುಂಚೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ನಿಮ್ ಈ ಸ್ಟೇಟಸ್ನಲ್ಲ, ನಾನು ಹೇಳೋಷ್ಟು ಹೇಳಿದೀನಿ. ಇನ್ ಮುಂದೆ ನಿಮ್ ಇಷ್ಟ. ಏನಂದೆ? ಸಂಬಂಧ ಕೂಲಿಯವ್ರ ಜೊತೆ ಆಗಬಾರ್ದ? ನೀನ್ ಈ ಮಾತು ಹೇಳ್ತಾ ಇದ್ದೀಯಾ? ನೀನ್ ಹೇಳಿದಿದೆ ಮಾತನ್ನ 29 ವರ್ಷಗಳ ಹಿಂದೆ ನಮ್ ತಾಯಿ ಹೇಳಿದಿದ್ರೆ ನೀನು ಈ ಮನೆ ಸೊಸೆನೇ ಆಗ್ತಿರ್ಲಿಲ್ಲ. ನಾನು ನಿನ್ನನ್ನು ಪ್ರೀತಿಸ್ತಿದ್ದೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ತಾಯಿ ನಮ್ಮ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋ ಕೂಲಿಯವನ ಮಗಳು ನೀನು ಅನ್ನೋ ಭಾವನೆ ಬರಬಾರದು ಅಂತ ನಿನ್ನನ್ನ ಮನೆ ತುಂಬಿಸ್ಕೊಳ್ಳೋದಕ್ ಮುಂಚೆನೆ ತನ್ನ ಹೆಸರಿನಲ್ಲಿದ್ದ ಈ ಎಸ್ಟೇಟ್ ನ ನಿನ್ನ ಹೆಸರಿಗೆ ಬದಲಾವಣೆ ಮಾಡಿ ಪುಷ್ಪವನ ಅಂತ ಹೆಸರಿಟ್ಲು. ಅದು ಒಬ್ಬ ತಾಯಿ ತನ್ನ ಮಗನ ಪ್ರೀತಿಗೆ ಕೊಟ್ಟ ಗೌರವ. ಅದನ್ನೇ ಮರೆತು ಕೂಲಿಯವ್ರ ಬಗ್ಗೆ ಮಾತನಾಡ್ತಿದ್ದೀಯಾ? ತಿಳ್ಕೋ, ಮನುಷ್ಯ ಯಾವುದನ್ನು ಮರೆತರು ಹಿಂದಿಂದನ್ನ ಮರಿಬಾರದು. ನಿನ್ನ ಮಗನಿಗೆ ನೀನು ಅಂದ್ರೆ ಪ್ರಾಣ. ಅವನು ಸಂತೋಷವಾಗಿರೋದನ್ನ ನೀನು ಬಯಸ್ಬೇಕೇ ಹೊರತು ನಿನ್ನ ಪ್ರತಿಷ್ಠೆನಲ್ಲ. ಇದರ ಮೇಲೆ ನಿನ್ನಿಷ್ಟ. ಮಗಳೇ, ತುಂಬಾ ವರ್ಷಗಳ ಮೇಲೆ ನನ್ನ ಮಗಳು ಊರಿಗೆ ಬಂದಿದ್ದಾಳೆ. 30 ದಿನಗಳು ನನ್ನ ಜೊತೆ ಸಂತೋಷವಾಗಿ ಕಳಿತೀಯ ಅಂತ ಅನ್ಕೊಂಡಿದ್ದೆ. ಹೀಗೆ ಸಂಕಟ ಪಟ್ಕೊಂಡು ಹೋಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ವಿಶ್ವಾಸ ಯಾವಾಗ್ಲೂ ವಿಶ್ವಾಸದಿಂದ ಇರ್ತಾರೆ.
ಎಲ್ರ ಜೊತೆನೂ ಸ್ನೇಹದಿಂದ ಬೆರೀತಾರೆ. ಅದನ್ನೇ ನೀನು ಪ್ರೀತಿ ಅಂತ ತಿಳ್ಕೊಂಡಿದ್ದು ನಿನ್ ತಪ್ಪು ಕಣಮ್ಮ. ವಿಶ್ವಾಸ ಅವ್ರ ಅಂತಸ್ತಿಗೆ ತಕ್ಕನಾಗಿ ನಯನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾನು ಯಾವತ್ತೂ ಹೇಳ್ತಿರ್ಲ್ವೇನಮ್ಮ, ಸಂಬಂಧ ಯಾವತ್ತಿದ್ರು ಸಮಾನರ ಜೊತೆ ಆಗ್ಬೇಕು ಅಂತ. ನಿನ್ನ ಮಾವನ ಜೊತೆ ಮಾತಾಡ್ಕೊಂಡು ಬಂದಿದ್ದೀನಿ. ಅವನ ಮಗ ಚಿನ್ನದಂತ ಹುಡುಗ, ವಿಪ್ರೋದಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಅವನಿನ್ನ ಒಪ್ಕೊಂಡಿದ್ದಾನೆ. ಅವನ ಮದುವೆ ಮಾಡ್ಕೊಮ್ಮ. ನನಗೂ ಈ ಒಟ್ಟಿ ಜೀವನ ಸಾಕಾಗೋಗಿದೆಯಮ್ಮ. ನಾನು ನಿನ್ ಜೊತೆನೆ ಬಂದಿಟ್ಬಿಡ್ತೀನಿ. ಸಂತೋಷವಾಗಿ ಬಾಳಿ ಬದುಕಬೇಕಾದ ಕಾಲದಲ್ಲಿ ನಾನು ನಿಮ್ ತಾಯಿನ ಕಳ್ಕೊಂಡೆ. ಅವಳ ಕಾಯಿಲೆ ಋಣ ತೀರ್ಸೋಕೆ ನಿನ್ನನ್ನು ದೂರ ಮಾಡ್ಕೊಂಡೆ. ಕೊನೆಗಾಲದಲ್ಲಾದ್ರೂ 4 ದಿನ ನಿನ್ ಜೊತೆ ನೆಮ್ಮದಿಯಾಗಿದ್ದು ಕಣ್ಣು ಮುಚ್ಕೋತೀನಮ್ಮ. ಯಾಕಪ್ಪ ಹಾಗೆಲ್ಲ ಮಾತಾಡ್ತೀಯ ನೀನು? ನಿನ್ ಬಿಟ್ರೆ ನನಗ್ ತಾನೇ ಬೇರೆ ಯಾರಿದ್ದಾರೆ? ನಾನ್ ನಾಳೆನೆ ಬ್ಯಾಂಗ್ಳೂರ್ ಹೋಗ್ತೀನಿ, ಕೆಲ್ಸಕ್ಕೆ ಸೇರ್ಕೊತೀನಿ. ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನಿನ್ ಜೊತೆ ನನ್ ನೋವೆಲ್ಲ ನಾ ಮರೀತೀನಿ. ಆದ್ರೆ ದಯವಿಟ್ಟು ದಯವಿಟ್ಟು ಈಗ್ಲೇ ಮದುವೆಗೆ ಮಾತ್ರ ಒತ್ತಾಯ ಮಾಡ್ಬೇಡಪ್ಪ, ಪ್ಲೀಸ್. ಹೂನಪ್ಪ. ಆಯ್ತಮ್ಮ, ನಿನ್ನಿಷ್ಟ. ನಾನು ನಿನ್ನೇನು ಬಲವಂತ ಮಾಡಲ್ಲ. ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು. ನೋಡು ನೋಡು, ನಾನು ಬದುಕಿರೋದೇ ನಿನ್ಗೋಸ್ಕರ. ನೀನ್ ಚೆನ್ನಾಗಿರ್ಬೇಕಮ್ಮ, ನೀನ್ ಚೆನ್ನಾಗಿರ್ಬೇಕು. ನೋಡ್ವಾ, ಚಲ್. ಸ್ನೇಹ ಬೆಂಗಳೂರು ಹೊರಟಿದ್ದಾಳೆ. ಹೊರಟು ಬಿಟ್ಲಾ? ಅಯ್ಯೋ, ಆ ದೇವ್ರು ಚಿಕ್ಕ ವಯಸ್ಸಲ್ಲಿ ತಾಯಿನ ಕಿತ್ಕೊಂಡ. ಅನ್ನ ಹಾಕೋ ಈ ಪುಣ್ಯಾತ್ಮರು ತಂದೆಯಿಂದ ದೂರ ಮಾಡಿದ್ರು. ಎಷ್ಟೋ ವರ್ಷಗಳ ಮೇಲೆ ತಂದೆ ಜೊತೆ ನೆಮ್ಮದಿಯಾಗಿರೋಣ ಅಂತಂದ್ರೆ ಅದಕ್ಕೂ ಕಲ್ಲು ಹಾಕ್ಬಿಟ್ರು. ಯಾರನ್ನ ಏನಂದು ಪ್ರಯೋಜನ ಶಾಂತಕ? ನಾವೆಷ್ಟು ಪಡ್ಕೊಂಡು ಬಂದಿದೀವೋ ಅಷ್ಟೇ ನಮಗೆ ದಕ್ಕೋದು. ನಾನು ಅವಳನ್ನ ಕಳ್ಸೋಕೆ ಏರ್ಪಾಡು ಮಾಡ್ತೀನಿ. ಜೋಡಿ ಹಕ್ಕಿಗಳಾಗಿ ಓಡಾಡ್ಕೊಂಡಿದ್ದವ್ರು ನೋಡಿ ಸ್ನೇಹ ಈ ಮನೆ ಸೊಸೆಯಾಗಿ ಬರ್ಬೋದು ಅನ್ಕೊಂಡಿದ್ದೆ. ಯಾವ ರೂಪದಲ್ಲಿ ಬಂದ ಶೂರ್ಪನಕ್ಕಿ ಇಬ್ಬರನ್ನು ಬೇರೆ ಬೇರೆ ಮಾಡ್ಬಿಟ್ಲು. ತಾಟ್ಗಿದ್ದಿ. ಇವಳಿದ್ರೆ ಇವಳ ಜೊತೆ, ಅವಳಿದ್ರೆ ಅವಳ ಜೊತೆ. ಈ ವಿಶ್ವಾಸಪ್ಪ ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈಗಲೂ ಇವ್ರು ಮನ್ಸು ಮಾಡಿದ್ರೆ ಸ್ನೇಹ ಈ ಮನೆ ಸೊಸೆಯಾಗಿ ಬರ್ಬೋದು. ವಿಶ್ವಾಸಪ್ಪ ಇಲ್ಲಾಂದ್ರೆ ಏನು, ನಮ್ ಪ್ರೇಮಪ್ಪ ಇಲ್ವಾ? ಅಪ್ಪ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ವಿಶ್ವಾಸಪ್ಪನ ಪ್ರೀತಿ ಮಾಡಿ ಪ್ರೇಮಪ್ಪನ ಮದ್ವೆ ಆಗಕ್ಕಾಗತ್ತಾ? ಅಷ್ಟಕ್ಕೂ ಪ್ರೇಮಪ್ಪ ಏನು ಸ್ನೇಹಕ್ಕನ್ನ ಪ್ರೀತಿ ಮಾಡಿಲ್ವಲ್ಲ?
ಪ್ಲೀಸ್ ಹೋಗ್ಬೇಡ. ಇನ್ನೊಂದ್ 2-3 ದಿವಸ ಇರು. ಇಲ್ಲ ಪ್ರೇಮ್, ನನ್ನ ತಡಿಬೇಡ, ನಾನು ಹೊರಡ್ತೀನಿ. ಒಂದು ಸ್ಮಾಲ್ ಫೇವರ್ ಮಾಡ್ತೀಯಾ? ಏನ್ ಹೇಳು? ನಿನಗೆ ತೊಂದರೆ ಆಗಲ್ಲ ಅಂದ್ರೆ ಬಸ್ ಸ್ಟಾಪ್ ವರ್ಗು ಡ್ರಾಪ್ ಮಾಡ್ತೀಯಾ? ಥ್ಯಾಂಕ್ಸ್. ಕಾರ್ ತರ್ತೀನಿ. ಪ್ರೇಮ್, ನಾನೇನೊಂದು ಮಾತು ಹೇಳ. ಹೇಳು. ಸ್ನೇಹ ವಿಶ್ವಾಸನ ಪ್ರೀತಿಸ್ತಾ ಇತ್ತು ನಿಜ, ಆದ್ರೆ ವಿಶ್ವಾಸ ಸ್ನೇಹನ ಪ್ರೀತಿಸ್ತಾ ಇರ್ಲಿಲ್ಲ. ಹಾಗೊಂದ್ ವೇಳೆ ಪ್ರೀತಿಸ್ತಾ ಇದ್ದಿದ್ರೆ ಅವನು ಖಂಡಿತ ಹೇಳ್ತಾ ಇದ್ದ, ನೋಡು, ಹೆಣ್ಣು ತಾನು ಪ್ರೀತಿಸುವವನಿಗಿಂತ ತನ್ನನ್ನು ಯಾರು ಪ್ರೀತಿಸ್ತಾರೋ ಅವನ ಜೊತೆ ಹೆಚ್ಚು ಸುಖವಾಗಿರ್ತಾಳಂತೆ. ನಿನಗೆ ಸ್ನೇಹ ಸುಖವಾಗಿರೋದು ಮುಖ್ಯ ಆದ್ಮೇನು ನೀನು ಅವಳನ್ನ ಸುಖವಾಗಿರ್ಬೋದು ಕಣೋ. ಇವತ್ತು ನಿನ್ ಲವ್ ಬಗ್ಗೆ ಅವಳಿಗೆ ಹೇಳ್ಬಿಡು. ಯಾವುದೇ ಕಾರಣಕ್ಕೂ ಅವಳನ್ನ ವಾಪಸ್ ಕಳಿಸ್ಬಿಡ ಕಣೋ. ಈ ಮನೆ ಸೊಸೆಯಾಗಿ ಕರ್ಕೊಂಬ, ನಾವೆಲ್ಲ ಕಾಯ್ತಾ ಇರ್ತೀವಿ ಕಣೋ. ಹೋಗ್ಬಿಟ್ಟು ಬರ್ತೀನಿಪ್ಪ. ಹೋಗ್ಬಿಟ್ ಬಾ ಮಗಳೇ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಪ್ರೇಮ್. ಇಟ್ಸ್ ಓಕೆ. ಬಸ್ ಬಂತು, ಬರ್ತೀನಿ. ಓಕೆ, ಬಾಯ್. 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 ನನ್ನ ಕ್ಷಮಿಸ್ಬಿಡು ಸ್ನೇಹ, ನಿನ್ನ ವಿಶ್ವಾಸನ ಒಂದ್ ಮಾಡೋಕ್ಕಾಗ್ಲಿಲ್ಲ. ಐ ಆಮ್ ವೆರಿ ಸಾರಿ. ಸ್ನೇಹ ಅಲ್ಲೇ ಈಗ ತಾನೇ ಬಸ್ಸಲ್ಲಿ ಹೋದ್ಲು. ಹೋಗ್ತೀಯಾ? ನನ್ನ ಬಿಟ್ಟು ಹೊರಟೋಗ್ತೀಯಾ? ಯಾರಿಗೆ ಹೇಳಿ ಹೋಗ್ತಾ ಇದೀಯಾ? ಹೇಳ್ದೆ ಕೇಳ್ದೆ ಹೋಗೋ ಹಾಗಿದ್ರೆ ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ಲೈಫಲ್ಲಿ ಹುಡುಗಿರ್ ಸಮಾಸ ಬೇಡ ಅಂತ ನನ್ನ ಪಾಡು ನಾನಿದ್ದೆ. ದಿಢೀರಂತ ನೀನು ಬಂದೆ, ನಾನು ಮನ್ಸನ್ನ ಆಕ್ರಮಿಸ್ತಾ ಹೋದೆ. ನೀನಿಂದ ದೂರ ಇರ್ಬೇಕು ಅನ್ಕೊಂಡಷ್ಟು ನಾನು ನಿನ್ಗೆ ಹತ್ರ ಆದೆ. ನಿನ್ನ ಮಾತು, ನಿನ್ನ ನಗು, ನಿನ್ನ ಪ್ರೀತಿ, ನಿನ್ನ ಕಾಳಜಿ ಎಲ್ಲ
ಎಲ್ಲ ಸೇರಿ ನನ್ನ ನಿರ್ಧಾರ ಚೂರ್ ಚೂರು ಮಾಡಿ ನನಗೆ ಗೊತ್ತಿಲ್ಲ ನಾನು ಆವರಿಸ್ಕೊಂಡೆ. 28 ವರ್ಷಗಳು ನಾನು ಕಾಣಿದ ಖುಷಿ ಸಂತೋಷನ ನೀನು ಬಂದು 28 ದಿನಗಳಲ್ಲಿ ತಂದ್ಕೊಟ್ಟೆ. ನಾನು ಬದುಕೋದು ಹೊಸ ಚೇತನ ಕೊಟ್ಟೆ. ಇಟ್ಸ್ ಓನ್ಲಿ ಯು. ಹೌದು, ನಾನಿರೋದೇ ಹೀಗೆ. ನನಗೆ ಯಾರನ್ನೂ ಹೊಗಳಕ್ಕಾಗಲ್ಲ, ಏನು ಹೇಳ್ಕೊಳಕ್ಕಾಗಲ್ಲ. ಹಾಗಂತ ಹೇಳಿದ್ರೆ ಪ್ರೀತಿನಾ? ನೀನ್ ಆತ್ಮನ ಕೇಳು. ಏಕೆ ನಿನಗನ್ಸ್ಲಿಲ್ವಾ? ನಾನ್ ನಿನಗೆ ಅರ್ಥ ಆಗಿಲ್ವಾ? ನನ್ನ ಕಣ್ಗಳಲ್ಲಿ ನಿನಗೆ ಪ್ರೀತಿ ಕಾಣಿಸ್ಲಿಲ್ವಾ? ಬೆಂಗಳೂರಿಂದ ಬರ್ತಾ ಮಧ್ಯರಾತ್ರಿಯಲ್ಲಿ ನನ್ನ ಭುಜದ ಮೇಲೆ ತಲೆ ಇಟ್ಟು ನೆಮ್ಮದಿಯಿಂದ ಮಲಗಿದ್ದಾಗ ಇವ್ ನನ್ನವನು ಭರವಸೆ ಇತ್ತು ತಾನೆ, ನನ್ನ ಮೇಲೆ ವಿಶ್ವಾಸ ಇತ್ತು ತಾನೆ. ಇವನ್ ಜೊತೆ ನಾನ್ ನಿಶ್ಚಿಂತೆಯಿಂದ ಇರಬಹುದು ಅನ್ನೋ ನಂಬಿಕೆ ಅಂತಾನೆ ನೀನ್ ನಿರಾಳವಾಗಿ ನಿದ್ದೆ ಮಾಡಿದೆ. ಮತ್ತೆ ಯಾಕೆ ನನ್ನ ಬಿಟ್ಟು ಹೋಗ್ತಾ ಇದೀಯಾ? ನನ್ನ ಬಿಟ್ಟು ಹೋದ ಮೀನಾ ಮತ್ತೆ ವಾಪಸ್ ಬಂದಾಗ ನಾನೇನು ಮಾತಾಡ್ಲಿಲ್ಲ. ನಮ್ಮಿಬ್ಬರ ವಿಷಯನ ಅವಳ ಮನ್ಸಿಗೆ ನೋವಾಗ್ದಿರೋ ಹಾಗೆ ಹೇಳ್ಬೇಕು ಅಂತ ನಾನ್ ಕಾದೆ. ಇವತ್ ಟೈಮ್ ಸಿಕ್ತು ಹೇಳ್ದೆ. ನಮ್ಮಿಬ್ರು ವಿಷಯ ಅವಳು ಅರ್ಥ ಮಾಡ್ಕೊಂಡ್ಲು. ನನಗಿಂತ ಸ್ನೇಹ ಜೊತೆನೆ ನೀನ್ ಸಂತೋಷವಾಗಿರ್ತೀಯ ಅಂತಂದ್ಲು. ಅವಳು ನನ್ನ ಅರ್ಥ ಮಾಡ್ಕೊಂಡ್ಲು. ನೀನೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಹೇಳ್ಬೇಕಂದ್ರೆ ನನ್ನ ಬಿಟ್ಟು ಹೋಗ್ತೀಯ. ಇದೇ ನಿನ್ ಪ್ರೀತಿ. ಸ್ನೇಹ ನನಗ್ ಬೇರೆಯವ್ರ ತರ ಲವ್ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ನನಗ್ ಬರಲ್ಲ. ಸ್ನೇಹ ನೀನ್ ಬೇಕು, ನೀನ್ ಬೇಕು. ಸ್ನೇಹ ನನ್ನ ಬಿಟ್ಟು ಎಲ್ಗೂ ಹೋಗ್ಬಿಡೋ ಸ್ನೇಹ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸ್ನೇಹ. ಇಲ್ಲ ವಿಶ್ವಾಸ. ಸ್ನೇಹ ನೀನ್ ಯಾವಾಗ್ಲೂ ಹೇಳ್ತಿದ್ದೆಯಲ್ಲ ನಾನ್ ನಿನ್ಗೇನು ಹೇಳ್ಬೇಕು ಅಂತ. ಐ ವಿಲ್ ಟ್ರೈ. I love